ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಚಾನಲ್ನಲ್ಲಿ ಒಂದು ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು. ಪ್ರಾಣಿಗಳಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ? ಪ್ರಾಣಿಗಳಂದರೆ ಎಲ್ಲರಿಗೂ ಇಷ್ಟ, ಸಾಕು ಪ್ರಾಣಿಗಳಂದರೆ ಅಲ್ವಾ? ಅದೇ ರೀತಿ ನಾನು ಒಂದಿನ ನಮ್ಮ ಊರಿಗೆ ಹೋಗಿದ್ದೆ. ಅಲ್ಲಿ ಬೆಕ್ಕು ಮರಿ ತುಂಬ ಇದ್ದಾವೆ. ಎಷ್ಟು ತುಂಬ ಅಂದರೆ ಹೇಳಲಿಕ್ಕಾಗಲ್ಲ. ಆ ಮರಿಗಳು ತುಂಬ ಚೆನ್ನಾಗಿ ಆಟ ಆಡೋದು ನೋಡಿ, ಮನಸ್ಸಿಗೆ ಬೇಜಾರಾದಾಗ ಅವ್ರ ಜೊತೆ ಕೂತು ಆಟ ಆಡಿದರೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ನಾನು ಅದೇ ರೀತಿ ಸಣ್ಣದಾಗಿ ಆಟ ಆಡಿದ್ದೆ. ಅವು ಯಾವ ರೀತಿ ಎಲ್ಲ ಚೂಕಾಟ ಆಡ್ತವೆ ಅನ್ನೋದು ಇದ್ರಲ್ಲಿ ತೋರಿಸ್ತಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕ್ಯೂಟಾಗಿ, ಸೊ ಕ್ಯೂಟ್ ಪಾ. ಒಂದಿನ ನಮ್ಮ ಶಾಪಲ್ಲೂ ಕೂಡ ನಾವು ಕೂತಿದ್ದಾಗ ಒಂದು ಚಿಕ್ಕ ಮರಿ ಬಂದಿತ್ತು. ಅದು ಸಹ 3 ದಿನ ಕಂಟಿನ್ಯೂ ನಮ್ಮ ಜೊತೆ ಚೆನ್ನಾಗಿ ಆಟ ಆಡ್ತು, ಅಲ್ಲೇ ಇತ್ತು. ನಾವು ಅದಕ್ಕೆಲ್ಲ ಊಟ ಹಾಕ್ತಿದ್ವಿ. ಇನ್ನು ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟಾಗೆಲ್ಲ ಆಟ ಆಡ್ತಿದ್ದೆ. ನಾನು ಸೀರಿಯಸ್ಸಲ್ಲಿ ಕೂರೋದು, ಅದು ಮಲಗೋದು, ನಾನು ಬೇಡ ಅಂತ ಕೆಳಚಲಿದ್ರೂ ತುಂಬ ಚೆನ್ನಾಗಿ ಕೂತ್ಕೊಳ್ಳೋದು. ಬಟ್ ಒಂದಿನ ಅದು ಏನಾಯ್ತೋ ಗೊತ್ತಿಲ್ಲ, ಮಿಸ್ ಆಗಿಬಿಡ್ತು. ಯಾವುದು ತಿಂದೋಯ್ತೋ ಏನೋ ಗೊತ್ತಿಲ್ಲ. ಬಟ್ ಯಾರೂ ಪ್ರಾಣಿಗಳನ್ನ ತುಂಬ ಚೆನ್ನಾಗಿ ರಕ್ಷಿಸಿ ನಮಗದು ನೋಡ್ಕೊಳಕ್ಕಾಗಲಿಲ್ಲ ಅಂದ್ರೂ ಅದಕ್ಕೊಂದು ಸೇಫ್ ಝೋನ್ ಇಡಿ. ಪ್ರಾಣಿಗಳ ಜೊತೆ ನಾವು ಆಟ ಆಡಿದರೆ ಅಂದರೆ ಏನೋ ಮನಸ್ಸಿಗೆ ಒಂದು ನೆಮ್ಮದಿ ಇರುತ್ತೆ ಅಲ್ವಾ? ನೋಡಿ, ಅದನ್ನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಆ ಬೆಕ್ಕುಗಳು ನಾವು ಮಾತಾಡಿಸಿದ್ರೆ ಮಾತಿಗೆ ರಿಯಾಕ್ಟ್ ಮಾಡ್ತಾಯಿದ್ವು. ಕರೆದ್ರೆ ನೋಡೋದು, ನೋಡಿ ಎಷ್ಟು ಚೆನ್ನಾಗಿ ನೋಡ್ತಿದ್ದೆ. ನಮ್ಮನ್ನೇ ನೋಡೋದು, ಬಂದರೆ ಮಾತಾಡಿಸಿದ್ರೆ ಮಾತಾಡೋದು. ನೋಡಿ ಎಷ್ಟು ಕ್ಯೂಟಾಗಿ ಕೂತಿದೆ ಅಲ್ವಾ? ಏನೇ ನೋಡಿದ್ರು ಅದನ್ನು ನೋಡ್ತಾ ಇದ್ರೆ ನೋಡಬೇಕು ಅನಿಸುತ್ತೆ ಪ್ರಾಣಿಗಳ್ನ. ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು. ನೋಡಿ ನಮ್ಮನ್ನೇ ನೋಡ್ತಾ ಇದೆ, ನಾನು ಅದನ್ನು ಕರೀತಾ ಇದ್ದೆ, ತಿರುಗಿ ತಿರುಗಿ ನೋಡ್ತಾ ಇತ್ತು ನನ್ನನ್ನು. ಆಮೇಲೆ ಯಾವುದೇ ಪ್ರಾಣಿಗಳಲ್ಲಿ ಮಗು ಪ್ರೀತಿ, ತಾಯಿಗೆ ಮನುಷ್ಯರಾಗಿರ್ಬೋದು ಅಥವಾ ಪ್ರಾಣಿಗಳಲ್ಲಾಗಿರ್ಬೋದು, ತಾಯಿ ಪ್ರೀತಿ ತುಂಬ ದೊಡ್ಡದು ಅಂತಾರೆ. ಅದು ಎಷ್ಟು ಚೆನ್ನಾಗಿ ತನ್ನ ಮಗುನ ಮುದ್ದಾಡ್ತಿದೆ ಅನ್ನೋದನ್ನು ನೋಡಿ. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮುದ್ದಾಡ್ತಿದೆ ಅಂತ ಹೇಳಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಊಟ ಮಾಡ್ತಿದೆ ಅಲ್ವಾ? ನೋಡಿ ಇವಾಗ ಎಷ್ಟು ಚೆನ್ನಾಗಿ ತೋರಿಸ್ತೀನಿ. ಚೆನ್ನಾಗಿ ಮುದ್ದಾಡ್ತಿದೆ ಒಂದು ತಾಯಿ ಒಂದು ಮಗುನ. ಬಾಯ್ ವೀಕ್ಷಕರೇ, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೋ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಬಾಯ್.